ಎಲ್ಲರಿಗೂ ನಮಸ್ಕಾರ. ನಮ್ಮ ಗುರುಗಳಾದ ಪತ್ರಿಜಿಯವರು, ಹಾಗೆ ನಮಗೆ ಈಗ ಇಲ್ಲಿ ನಾನೇನು ನಿಂತ್ಕೊಂಡು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರೋಂಥ ನನ್ನ ಗುರುಗಳಾದ ಕೃಷ್ಣಪ್ಪನವರು, ಮತ್ತು ನಾನು 2018ರಿಂದ ಈ ಧ್ಯಾನ ಮಂದಿರಕ್ಕೆ ಬರ್ತಾಯಿದ್ದೀನಿ. ನನ್ನ ಪರಿಸ್ಥಿತಿ ಯಾವ ರೀತಿ ಇತ್ತು ಅಂತ ಅಂದರೆ, ನಾನು 3 ಸಾರಿ ಸೂಸೈಡ್ ಮಾಡ್ಕೋಬೇಕು ಅಂತ ಹೋಗಿದ್ದೆ. ಏನಕ್ಕೆ ಅಂದರೆ ನನ್ನ ಜೀವನದಲ್ಲಿ ಆ ಥರ ತೊಂದರೆ ಆಗಿತ್ತು. ಜೀವನದಲ್ಲಿ ಏನು ತೊಂದರೆ ಅಂದರೆ, ನಾನು ಏನು ಇದ್ದಕ್ಕಿದ್ದಂಗೆ ಬಲಗೈ ನೋವು ಬರ್ತಾಯಿತ್ತು. ಅದು ಏನಕ್ಕೆ ಅಂತ ಕಂಡುಹಿಡಿಯೋಕ್ಕೆ ಆಗಲಿಲ್ಲ. ಸುಮಾರು ಆಸ್ಪತ್ರೆಗಳೆಲ್ಲ ನೋಡಿ, ಪ್ರತಿಯೊಂದು ಎಲ್ಲ ಕಡೆ ಓಡಾಡಿ, ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಓಡಾಡಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದೀನಿ. ಆದರೆ ನನಗೆ ಎಲ್ಲೂ ಸಕ್ಸಸ್ ಆಗಿಲ್ಲ. ಒಂದು ದಿವಸ ಹೀಗೆ ಇರಬೇಕಾದ್ರೆ 2018 ನವಂಬರಲ್ಲಿ ನನಗೆ ಗಿರ್ಜಕ್ಕ ಮತ್ತು ಜಯರಾಮಣ್ಣ ಅಂತ ಒಂದು ಸಾರಿ ಸಿಕ್ಬಿಟ್ಟು, ನೀವೇನಕ್ಕೆ ಈ ಥರ ಆಗಿದ್ದೀರಾ ಅಂತ ಅಂದರು. ನಾನು ತುಂಬ ವೀಕ್ ಆಗಿಬಿಟ್ಟು ಸಣ್ಣಗಾಗ್ಬಿಟ್ಟಿದೆ. ಹಾಗಾಗಿ ನನಗೆ ಎಷ್ಟೋ ಜನ ನೆಂಟರುಗಳು ಇನ್ನೊಂದು ವಾರ ಇರೋ ಇವರು ತೀರ್ಕೊಂಡ್ಬಿಡ್ತಾರೆ ಅಂತ ನೋಡ್ಕೊಂಡು ಹೋಗಿದ್ದಾರೆ. ಅಂಥ ಪರಿಸ್ಥಿತಿಲಿ ಇವ್ರು ಸಿಕ್ಕಿ ನನಗೆ ಕೃಷ್ಣಪ್ಪರ ಪರಿಚಯ ಮಾಡಿಕೊಟ್ಟು ಧ್ಯಾನ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರು. ಸುಮಾರು 48 ದಿನಗಳ ಕಾಲ ನಾನು ಧ್ಯಾನ ಮಂದಿರದಲ್ಲಿ ಧ್ಯಾನ ಮಾಡಿದೆ. ಅಲ್ಲಿ ಧ್ಯಾನ ಮಾಡ್ತಾ ಮಾಡ್ತಾ ನಾನು ಸುಮಾರು ಒಂದು 10,000 ಮಾತ್ರೆಗಳು ನುಂಗಿದ್ದೀನಿ ಆ ನೋವಿಗೋಸ್ಕರ. ಆದರೂ ನೋವು ಹೋಗಲಿಲ್ಲ. ಆ ಧ್ಯಾನ ಮಾಡ್ತಾ 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 ದಿನ 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 ನನ್ನ ನೋವು ಎಲ್ಲೋಯ್ತು ಅಂತ ಗೊತ್ತಿಲ್ಲ. ಇವತ್ತುವರೆಗೂ ನಾನು ಒಂದು ಮಾತ್ರೆ ನುಂಗ್ತಾ ಇಲ್ಲ. 2018ರಲ್ಲಿ ನಾನು ಬಿಟ್ಟಿದ್ದು. ಇವತ್ತುವರೆಗೂ ನಾನು ಮಾತ್ರೆ ನುಂಗ್ತಾ ಇಲ್ಲ. ತುಂಬ ಸಂತೋಷವಾಗಿ ಆನಂದವಾಗಿದ್ದೀನಿ. ನನಗೆ ಧ್ಯಾನದಿಂದ ಏನು ಬೇಕೋ ಎಲ್ಲ ಸಿಕ್ಕಿದೆ. ಉದಾಹರಣೆಗೆ, ನೀವು ಯಾರನ್ನ ಕಳ್ಳನ ಜೊತೆ ಸೇರಿಕೊಂಡ್ರೆ ನೀವು ಕಳ್ತನ ಕಲ್ತ್ಕೋತೀರಾ, ಮತ್ತು ಬೇರೆ ಸುಳ್ಳೇಳೋನ ಜೊತೆ ಸೇರಿಕೊಂಡ್ರೆ ಸುಳ್ಳೇಳೋದು ಕಲ್ತ್ಕೋತೀರಾ. ಅದೇ ನಮ್ಮ ಧ್ಯಾನ ಮಾಡೋರ ಜೊತೆ ಸೇರಿಕೊಂಡ್ರೆ ನೀವು ಧ್ಯಾನಿಗಳಾಗ್ತೀರಾ. ಧ್ಯಾನದಿಂದ ನಿಮಗೆ ಎಲ್ಲ ನನಗೆ ಸಿಕ್ಕಿದೆ ಎಲ್ಲ. ನಾನಿವತ್ತೇನು ನಿಮ್ಮ ಹತ್ರ ಇಲ್ಲಿ ಮಾತಾಡ್ತಾ ಇದ್ದೀನಿ ಅಂದರೆ, ಇದಕ್ಕೆಲ್ಲ ಕಾರಣ ಧ್ಯಾನ. ಧ್ಯಾನದಿಂದ ಪ್ರತಿಯೊಂದು ಸಿಗುತ್ತೆ. ಇವ್ರು ಹೇಳಿದ್ರು, ನಾನು ಟ್ರೈನಲ್ಲಿ ಹೋಗ್ಬೇಕಾದ್ರೆ ನನಗೆ ಸೀಟ್ ಸಿಗದೆ ಈ ಥರ ಪ್ರಾಬ್ಲಮ್ ಆಗಿದೆ ಅಂತ. ನನಗೆ ಒಂದಿನ ಇದೇ ಥರ ಸಂಕಲ್ಪ ಮಾಡ್ಕೊಂಡು ಹೋದೆ. ಏನಪ್ಪ, ನಾನು ಬೆಂಗಳೂರಲ್ಲಿ ಕೆಲಸ ಮಾಡೋದು, ರಾಮನಗರದಿಂದ ಓಡಾಡ್ಬೇಕು ಡೈಲಿ. ಏನು ಸೋಮವಾರ ಬಂದರೆ ಸಿಕ್ಕಾಪಟ್ಟೆ ಬಸ್ಸು ರಶ್ಶು, ಹತ್ತಕ್ಕೂ ಆಗಲ್ಲ. ನಾನು ಏನಪ್ಪ ಮಾಡೋದು ಅಂದ್ಕೊಂಡು ಧ್ಯಾನ ಮಾಡ್ಕೊಂಡು ಹಂಗೆ ಹತ್ತದೆ. ಹೋದ ತಕ್ಷಣ 10 ನಿಮಿಷ ಆದಮೇಲೆ ಯಾರೋ ಹುಡುಗ, ಸರ್ ಕೂತ್ಕೊಳ್ಳಿ, ನಾನು ನೆಕ್ಸ್ಟ್ ಬಸ್ ಬರ್ತೀನಿ ಅಂತ ಜಾಗ ಕೊಟ್ಟೋದ. ಆ ಥರ ಧ್ಯಾನದಲ್ಲೆಲ್ಲ ಪ್ರತಿಯೊಂದು ಅನುಕೂಲ ಆಗುತ್ತೆ. ಪ್ರತಿಯೊಂದು ಮನೇಲೂ ಧ್ಯಾನ ಮಾಡಿ. ಆದಷ್ಟು ನಿಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಧ್ಯಾನ ಮಾಡಿಸೋದಕ್ಕೆ ಅವಕಾಶ ಮಾಡಿಕೊಡಿ. ಯಾಕೆಂದರೆ ಅವ್ರದ್ದು ಜೀವನ, ನಮ್ಮದು ಜೀವನ ಈಗಾಗಲೇ ಇಷ್ಟ ಆಗಿದೆ. ನೆಕ್ಸ್ಟ್ ಚೆನ್ನಾಗಿರಬೇಕಾಗಿರೋದು ಅವ್ರಿಗೆಲ್ಲರೂ ಧ್ಯಾನದ ಬಗ್ಗೆ ಅನುಭವ ಕೊಡಿ. ಆಮೇಲೆ ನೀವೆಲ್ಲ ವಯಸ್ಸಾದರು ಆದಷ್ಟು ಆಸ್ಪತ್ರೆಗೆ ಖರ್ಚು ಮಾಡಬೇಡಿ ದುಡ್ಡು. ಧ್ಯಾನದಿಂದ ನಿಮ್ಮ ಮನೇಲೇ ನೀವು ರೆಡಿ ಮಾಡ್ಕೋಬೋದು. ದುಡ್ಡು ಸುಮ್ಮನೆ ಹೋಗಿ ಆಸ್ಪತ್ರೆಗೆ ಕೊಟ್ಟು ಜೀವನ ಕಳ್ಕೊಂಬೇಡಿ. ಅಲ್ಲಿ ಸುಮ್ಮನೆ ಒಳಗೆ ಬರೋಗಂಟ ಇರ್ತಾರೆ, ಲಕ್ಷಾಂತರ ರೂಪಾಯಿ ಬಿಲ್ ಮಾಡ್ತಾರೆ. ನೀವು ನಮ್ಮ ಗುರುಗಳಂತರ ಸಹವಾಸ ಮಾಡಿ, ಪ್ರತಿದಿನ ಧ್ಯಾನ ಮಾಡಿ. ಧ್ಯಾನ ಮಾಡೋದ್ರಿಂದ ಪ್ರತಿಯೊಂದು ಸಿಗುತ್ತೆ ಅಂತ ಹೇಳ್ತಾ, ಇವತ್ತು ಈ ಶಂಕರ ಆಧ್ಯಾತ್ಮಿಕ ಪಿರಮಿಡ್ ಧ್ಯಾನ ಕೇಂದ್ರ ಚನ್ನಪಟ್ಟಣ ಮತ್ತು ದೇವರಹೊಸಳ್ಳಿ ಅಂದರೆ ಇತಿಹಾಸದ ಊರಿದು. ಇಡೀ ರಾಜ್ಯದಲ್ಲೇ ಗೊತ್ತಿದೆ ದೇವರಹೊಸಳ್ಳಿ ಅಂತ ಅಂದರೆ. ಯಾಕೆಂದರೆ ಸಂಜೀವರಾಯ ಆಂಜನೇಯನ ಒಂದು ಕೃಪಾ ಕಟಾಕ್ಷ ಇಲ್ಲಿದೆ. ಹಾಗಾಗಿ ಈ ಶಂಕರ್ ಆಧ್ಯಾತ್ಮಿಕ ಪಿರಮಿಡ್ ಧ್ಯಾನ ಕೇಂದ್ರದಲ್ಲಿ ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗದೆ ನಿಮ್ಮ ಸಂಕಲ್ಪ ಎಲ್ಲ ಸಂಪೂರ್ಣವಾಗಿ ಆಗಲಿ ಅಂತ ಕೇಳಿಕೊಂಡು, ಹೆಚ್ಚಿಗೆ ಸಮಯ ಬೇಡ ಅಂತ ಹೇಳಿದ್ದಾರೆ. ಏಕೆಂದರೆ ಇವಾಗಲೇ ಎಲ್ಲ ಮಾತಾಡಿದ್ದಾರೆ, ಸಮಯನೂ ಇಲ್ಲ. ಹಾಗಾಗಿ ಈ ಎಲ್ಲೋದ್ರೂ ನಿಮಗೆ ಗೆಲುವು ಸಿಗಲಿ ಅಂತ ಹೇಳಿ ಒಂದು ಸಣ್ಣ ಗೀತೆಯನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸ್ತೀನಿ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.